ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನನ್ನ ಸೇವಂತಿಗೆ ಗಿಡಗಳನ್ನೆಲ್ಲ ತೋರಿಸ್ತೀನಿ. ಹಾಗೆ ಏನೇನು ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ಯಾವ ಗಿಡ ಹೂ ಬಿಡ್ತಾ ಇದೆ, ಯಾವ ಗಿಡಕ್ಕೆ ಏನು ಮಾಡಿದ್ದೀನಿ, ಕೆಲವು ಟಿಪ್ಸ್ಗಳನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ಕೆಲವು ನಿಮ್ಮ ಪ್ರಶ್ನೆಗಳಿಗೆ ಸಹ ಉತ್ತರ ಕೊಡ್ತೀನಿ. ಹಾಗಾಗಿ ಎಲ್ಲ ಸೇವಂತಿಗೆ ಗಿಡಗಳನ್ನು ನಾನು ಆಲ್ಮೋಸ್ಟ್ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನೋಡೋ ಇಂಟ್ರೆಸ್ಟ್ ಇದ್ದವರು ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತೀರಲ್ವಾ? ನನ್ನ ಸೇವಂತಿಗೆ ಗಿಡಗಳಿಗೆ ಒಂದು ಲೈಕ್ ಸಿಗುತ್ತಲ್ವಾ ನಿಮ್ಮಿಂದ? ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಇದು. ಹಾಗೆ ಮುಂದೆ ಕೂಡ ಯಾವ ರೀತಿ ಹೂವಾಗುತ್ತೆ ಅನ್ನೋದನ್ನು ನೋಡಬೇಕು ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಹಾಗಾಗಿ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಮಳೆ ತಾಗಿದ ಗಿಡಗಳು, ಈ ಸಾಲಲ್ಲಿರೋ ಗಿಡಗಳೆಲ್ಲ ತುಂಬಾ ಹಾಳಾಗಿಬಿಟ್ಟಿತ್ತು. ಮಳೆ ನೀರು ತಾಗಿದರೆ ಗಿಡಗಳು ಹಾಳಾಗಿಬಿಡತ್ತೆ. ಕೆಲವು ಎಲೆಗಳೆಲ್ಲ ಹಣ್ಣಾಗಿ ಸತ್ತಾಗತ್ತೆ. ನಾನು ಆ ಎಲೆಗಳನ್ನೆಲ್ಲ ಕ್ಲೀನಾಗಿ ತೆಗೆದಿದ್ದೀನಿ. ನೋಡಿ, ಈ ಗಿಡಗಳಲ್ಲೆಲ್ಲ ಕ್ಲೀನಾಗಿ ಎಲೆಗಳನ್ನು ತೆಗೆದಿದ್ದೀನಿ ನಾನು. ಕೆಲವು ಇನ್ನೂ ಹಾಗೇ ಇದೆ, ತೆಗಿಬೇಕು. ಫ್ರೆಂಡ್ಸ್, ನನ್ನ ಗಿಡಗಳನ್ನು ನೀವು ಸೇಲ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ಸಾರಿ ಫ್ರೆಂಡ್ಸ್, ನಾನು ಸೇಲ್ ಮಾಡಲ್ಲ. ಇದು ನನ್ನ ಖುಷಿಗಾಗಿ ನಾನು ಗಿಡಗಳನ್ನು ಮಾಡ್ತೀನಿ ಅಷ್ಟೇ. ಹಾಗಾಗಿ ನಾನು ಸೇಲ್ ಮಾಡಲ್ಲ. ಮನೆಗೆ ಬಂದವರಿಗೆ ನಾನು ಗಿಡಗಳನ್ನು ಕೊಡ್ತೀನಿ ಅಷ್ಟೇ. ನನ್ನ ಹತ್ರ ಇರೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಹಣ್ಣಾಗಿರೋ ಎಲೆಗಳನ್ನು ಎಲ್ಲ ಕ್ಲೀನಾಗಿ ತೆಗಿಬೇಕು. ಅದಿಲ್ಲ ಅಂದರೆ ಅದು ಫಂಗಸ್ ಆಗಿಬಿಡತ್ತೆ. ಬುಡದಲ್ಲಿ ಬಿದ್ದಿರೋಂಥ ಎಲೆಗಳನ್ನು ತೆಗೆದುಬಿಡಿ. ಫ್ರೆಂಡ್ಸ್, ಸೇಲ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಅದರ ಮುಂದೆ ಬಿಸ್ನೆಸ್ ಮಾಡೋದಾದರೆ ಮಾಡ್ಬೋದು ಅಲ್ವಾ. ನಾವು ಆನ್ಲೈನಲ್ಲೆಲ್ಲ ಇದನ್ನು ಕಳಿಸೋದು ನಮಗೆ ಕಷ್ಟ ಆಗತ್ತೆ. ಹಾಗಾಗಿ ಬೇರೆಯವ್ರ ಸಪೋರ್ಟ್ ಬೇಕಾಗತ್ತೆ. ಅದಕ್ಕೆ ನೋಡಿ, ಇಷ್ಟು ಹೂವನ್ನೆಲ್ಲ ತಿಂದುಬಿಟ್ಟಿತ್ತು ಹುಳುಗಳು. ಎಷ್ಟು ಚೆನ್ನಾಗಿ ಮೊಗ್ಬಿಡ್ತಾ ಇದೆ. ಹಾಗಾಗಿ ನಾನು ಯಾವುದೇ ಗಿಡಗಳನ್ನು ಸೇಲ್ ಮಾಡಲ್ಲ. ಮತ್ತು ನನ್ನ ಹತ್ರ ಆನ್ಲೈನಲ್ಲೆಲ್ಲ ಕಳಿಸ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್, ಸಾರಿ. ಗಿಡಗಳನ್ನು ನೋಡಿದವಾಗ ನಮಗೆ ಅದನ್ನು ತಂದು ಮಾಡಬೇಕು ಅಂತ ಅನ್ನೋದು ಸಹಜ. ಆದರೆ ನಾವು ಅಷ್ಟು ಇಷ್ಟಪಟ್ಟರೆ ನಮಗೆ ಎಲ್ಲಾದರೂ ಸಿಗತ್ತೆ ಅಲ್ವಾ ಗಿಡಗಳು. ಯಾವುದಾದ್ರೂ ನರ್ಸರಿಯಲ್ಲಿ ಕೂಡ ಸಿಗತ್ತೆ. ನಾನು ಇದು ಯಾವುದು ಗಿಡಗಳನ್ನು ನಾನು ನರ್ಸರಿಯಿಂದ ತಂದಿರೋದಲ್ಲ. ನನ್ನ ಅಕ್ಕ ಮತ್ತು ತಂಗಿಯರ ಮನೆಗಳಿಂದ ಮತ್ತು ಕೆಲವು ರಿಲೇಷನ್ಸ್ ಮನೆಗಳಿಂದ ನಾನು ಗಿಡಗಳನ್ನು ತಂದು ಮಾಡಿದ್ದೀನಿ. ನೋಡಿ, ಎಷ್ಟು ಹಾಳಾಗಿಬಿಟ್ಟಿದೆ. ನಾವು ಒಂದು ಸರಿ ತಂದ ಗಿಡಗಳನ್ನು ಅದನ್ನು ನಾವು ಸೇವ್ ಮಾಡಿಟ್ಕೊಂಡಿದ್ರೆ ಅದು ಹೇಗೆ ಮಾಡೋದು ಅಂತ ನಾವೇ ಅದನ್ನು ತಿಳ್ಕೊಂಡು ಮಾಡಬೇಕಾಗತ್ತೆ. ನಾನು ಹಾಗೆ ಮಾಡ್ತೀನಿ. ಪ್ರತಿಯೊಂದು ಗಿಡನೂ ಮತ್ತೆ ಕೇಳಲ್ಲ ಯಾರ ಹತ್ರನೂ. ನಾನು ಅದನ್ನು ಒಂದು ಗಿಡ ಮಾಡ್ತಿದ್ದ ಹಾಗೆ ಮತ್ತೊಂದು ಗಿಡನ ಮಾಡ್ಕೊಂಡಿರ್ತೀನಿ. ಇನ್ನೇನು ಒಂದು ಗಿಡ, ನೀರು ಸೋಣೆ ಗಿಡಗಳನ್ನೆಲ್ಲ ಹಾಗೆ ಮಾಡ್ತೀನಿ ನಾನು. ಇನ್ನೇನು ಒಂದು ಗಿಡ ಹೂ ಬಿಡ್ತಾ ಇದೆ ಅನ್ನೋಷ್ಟರಲ್ಲಿ ಮತ್ತೊಂದು ಗಿಡನ ನಾನು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದು ಗಿಡ ಸತ್ರು ಮತ್ತೊಂದು ಗಿಡ ಇರುತ್ತೆ ಅಲ್ಲಿ. ಹಾಗಾಗಿ ನೋಡಿ, ಎಷ್ಟೊಂದು ಎಲೆಗಳು ಸತ್ತೋಗಿದೆ ಇಲ್ಲಿ. ಕೆಲವು ಸೇವಂತಿಗೆ ಗಿಡಗಳು ಅದು ಮರಿ ಹಾಕದೇನೆ ಸತ್ತೋಗ್ಬಿಡತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಅದು
ಕೆಲವು ಹೈಬ್ರಿಡ್ ಸೇವಂತಿಗೆ ಎಲ್ಲ ಈಗಲೇ ಅದು ಮೊಗ್ಗು ಬಿಡೋ ಟೈಮಲ್ಲಿ ಅದು ಮರಿ ಹಾಕತ್ತೆ. ಆಗ ನಾವು ಅದನ್ನು ಕಿತ್ತು ನೆಟ್ಕೊಂಡು ಬಿಡಬೇಕು. ಅದೇ ಸೀಸನ್ ಬರಲಿ ಅಂತ ಕಾಯ್ತಾ ಇದ್ದರೆ ಆ ಗಿಡಗಳು ಸತ್ತೋಗ್ಬಿಡತ್ತೆ. ಹಾಗೆ ಕೆಲವು ಗಿಡಗಳು ಆಮೇಲೆ ಮರಿಗಳು ಒಡೆಯಲ್ಲ. ಇಲ್ಲಾಂದರೆ ನಾವು ಅದನ್ನು ಒಂದು ಹೆಣೆಗಳನ್ನಾದರೂ ಕಟ್ ಮಾಡಿ ನೆಟ್ಕೊಂಡು ಬಿಡಬೇಕು. ಹಾಗಿದ್ದರೆ ಮಾತ್ರ ಮುಂದಿನ ಸೀಸನ್ನಿಗೆ ನಮಗೆ ಅದು ಸಿಗತ್ತೆ. ಈಗ ನಾವು ಒಂದು ಹಿಳ್ಳು ಹೊಡೆದ್ರೆ, ಹಿಳ್ಳು ಅಂತ ಹೇಳ್ತೀವಿ ಆ ಮರಿಗೆ ನಾವು, ಆ ಹಿಳ್ಳು ಹೊಡೆದನ್ನೇ ಅದನ್ನು ನಾನು ಈಗ ನೆಟ್ಕೊಂಡು ಬಿಡ್ತೀನಿ. ಯಾಕಂದರೆ ಈಗ ನಾವು ನೆಟ್ಟಿದ್ದ ಗಿಡ ಅಷ್ಟೊಂದು ದೊಡ್ಡಾಗಿ ಹೂ ಬಿಡಲ್ಲ. ಆದರೂ ಇನ್ನು ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಅದು ಹೂ ಬಿಡತ್ತೆ. ಅದರಲ್ಲಿ ಮತ್ತೆ ಹಿಳ್ಳುಗಳು ಒಡೆಯುತ್ತೆ. ನಾವು ಅದನ್ನು ಸೀಸನ್ಗೆ ನೆಟ್ಟುಕೊಳ್ಬಹುದು. ಹಾಗಾಗಿ ಜಾಸ್ತಿ ಹೂವಾಗದೆ ಹೋದರೂ ಮುಂದಿನ ಸೀಸನ್ಗೆ ನಮಗೆ ಗಿಡಗಳು ಉಳಿಯುತ್ತೆ. ನೋಡಿ, ನಾನಿಲ್ಲಿ ಗಿಡಗಳನ್ನು ನೆಟ್ಕೊಂಡಿದ್ದೀನಿ. ಹೀಗೆ ನೆಡ್ತಾನೇ ಇರ್ತೀನಿ ನಾನು. ಆಗ ನಮಗೆ ಆ ವೆರೈಟಿ ಉಳಿಯತ್ತೆ. ಇಲ್ಲ ಅಂದರೆ ಅದು ಸತ್ತೋಗ್ಬಿಡತ್ತೆ. ನೋಡಿ, ಇವೆಲ್ಲ ಮುಗ್ಬಿಟ್ಟಿದೆ. ನೋಡಿ, ಎಷ್ಟೋ ಇಲ್ಲಿ ಮಳೆ ತಾಗಿರೋ ಗಿಡ ತುಂಬಾ ಸ್ವಲ್ಪ ಹಾಳಾಗಿಬಿಟ್ಟಿದೆ ಗಿಡಗಳೆಲ್ಲ. ಮತ್ತೆ ಇನ್ಮೇಲೆ ಮತ್ತೆ ಮಳೆ ಬಂದರೆ ತುಂಬ ಹಾಳಾಗಿಬಿಡತ್ತೆ. ಈಗೆಲ್ಲ ಮೊಗ್ಗು ಬಿಡ್ತಾ ಇದೆ. ಮೊಗ್ಗು ಕಪ್ಪಾಗಿಬಿಡತ್ತೆ ನೀರು ತಾಗಿದರೆ. ಮೊಗ್ಗಿಗೆ ನೀರು ತಾಗಿದರೆ ಕಪ್ಪಾಗಿಬಿಡತ್ತೆ. ನಾವು ಮತ್ತು ಮೊಗ್ಗು ಕಪ್ಪಾಗೋದಕ್ಕೆ ಕಾರಣ ಕೆಲವು ಫಂಗಸ್ ಆಗಿರುತ್ತೆ. ಆ ಫಂಗಸ್ಸಿಗೆ ನಾವು ಯಾವುದಾದ್ರೂ ಸ್ಪ್ರೇ ಮಾಡ್ತಾನೇ ಇರಬೇಕಾಗತ್ತೆ. ಇನ್ಮೇಲೆ ನಾವು ಗಿಡಗಳಿಗೆ 8 ದಿವಸಕ್ಕೊಂದು ಸಾತಿ ಪೆಸ್ಟಿಸೈಡು ಮತ್ತು ಲಿಕ್ವಿಡನ್ನು ಕೊಡ್ತಾ ಇರಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ನಾವು ಕಂಪೋಸ್ಟ್ ಹಾಕಿರೋದೆಲ್ಲ ಗಿಡಗಳು ಅಬ್ಸರ್ವ್ ಮಾಡ್ಕೊಂಡು ಬಿಟ್ಟಿರುತ್ತೆ. ಇನ್ಮೇಲೆ ನಾವು ಲಿಕ್ವಿಡ್ನ ಜಾಸ್ತಿ ಕೊಡಬೇಕಾಗತ್ತೆ. ಹಾಗಾಗಿ ನೋಡಿ, ಇದೊಂದು ವೆರೈಟಿ ಹೂವು ಚೆನ್ನಾಗಿ ಹೂವಾಗಿದೆ. ಒಂದೊಂದು ವೆರೈಟಿ ಹೂಗಳು ಒಂದೊಂದು ಟೈಮಲ್ಲಿ ಹೂವಾಗತ್ತೆ. ನೋಡಿ, ತುಂಬಾ ಚೆನ್ನಾಗಿದೆ ಈ ಕಲರು. ಸಣ್ಣ ಗಿಡಕ್ಕೆ ಇದು ಹೂವಾಗಿಬಿಡತ್ತೆ. ಜಾಸ್ತಿ ದೊಡ್ಡ ಗಿಡ ಆಗಲ್ಲ ಇದು. ಫ್ರೆಂಡ್ಸ್, ನನ್ನ ಸೇವಂತಿಗೆ ಗಿಡಗಳಿಗೆ ಒಂದು ಲೈಕ್ ಕೊಡಲ್ವಾ ನೀವು? ನನ್ನ ಶ್ರಮಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಲ್ವಾ? ನೋಡಿ, ಎಷ್ಟು ಚೆನ್ನಾಗಿ ಹೂವಾಗಿದೆ. ಎಲ್ಲ ಮೊಗ್ಗು ಅರಳ್ತಾ ಇದೆ. ನನ್ನ ಹತ್ರ ಸುಮಾರು 40 ವೆರೈಟಿ ಕಲರು ಇರ್ಬೋದು ಅಂದ್ಕೊಳ್ತೀನಿ. ಹೋದ ವರ್ಷ ಇದ್ದಿತ್ತು. ಈ ವರ್ಷ ಕೆಲವು ಮಿಸ್ ಆಗಿರ್ಬೋದು, ಕೆಲವು ಬೇರೆ ಕಡೆಯಿಂದ ತಂದು ನೆಟ್ಟಿರ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಹೂವಾಗಿದೆ. ನೋಡಿ, ಇದು ಮತ್ತೊಂದು ಸಾಲಲ್ಲಿ ನೆಟ್ಟಿರುವಂಥದ್ದು. ಇಲ್ಲಿ ಮಳೆ ತಾಗಲ್ಲ. ಇಲ್ಲಿ ಸ್ವಲ್ಪ ಓಕೆ. ನೋಡಿ, ಮೊಗ್ಗು ಬಿಡ್ತಾ ಇದೆ. ನೋಡಿ, ನಾನು ಈ ಬಾರಿ ಹೈಬ್ರಿಡ್ ವೆರೈಟಿನ ಅಷ್ಟೊಂದು ನೆಟ್ಟಿಲ್ಲ. 1 ಗಿಡ 2 ಗಿಡ ನೆಟ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಹಾಳಾಗಿಬಿಡ್ತು ಹೋದ ವರ್ಷ.
ಈ ಪುಟ್ಟ ಪುಟ್ಟ ಗಿಡದಲ್ಲಿ ಪುಟ್ಟ ಪುಟ್ಟ ಹೂ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೋಡಿ ಇದು ಚೆನ್ನಾಗಿರುತ್ತೆ ಈ ಗಿಡ. ನೋಡಿ ಇದೇ ವೆರೈಟಿ 4 ಗಿಡನ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಹೂ ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮಳೆ ತಾಗಿದ್ರೂ ಪರವಾಗಿಲ್ಲ. ಎಲೆಗಳು ಗಟ್ಟಿಯಾಗಿರೋ ಜಾತಿ ಗಿಡಗಳಿಗೆ ಸ್ವಲ್ಪ ಓಕೆ, ಮಳೆ ತಾಗಿದ್ರೂ ಅಷ್ಟೊಂದು ಹಾಳಾಗಲ್ಲ. ತುಂಬ ಲೆಂತಿ ಆಗಿಬಿಡ್ತು ಅಂದರೆ ಸ್ವಲ್ಪ ಫಾಸ್ಟರ್ ಓಡಿಸಿದ್ದೀನಿ ಈ ಗಿಡಗಳನ್ನೆಲ್ಲ. ನೋಡಿ ಇಲ್ಲಿ ಕಿಟಕಿ ಸೈಡ್ ಇಟ್ಟಿರೋ ಗಿಡಗಳನ್ನು ನಮ್ಮ ಬೆಕ್ಕು ಸ್ವಲ್ಪ ಮುರಿದು ಬಿಡತ್ತೆ. ನೋಡಿ ಇದು ಎಷ್ಟು ದಿವಸ ಆಯಿತು ಈ ಹೂವು ಆಗ್ತಾನೇ ಇದೆ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಹೂವನ್ನು ಕಿತ್ಕೊಂಡಿದ್ದೀನಿ, ಆದರೂ ಕೂಡ ಹೂವು ಆಗ್ತಾನೇ ಇದೆ ಇಲ್ಲಿ. ನೋಡಿ ಇದು ಪುಟ್ಟ ಗಿಡಕ್ಕೆ ಎಷ್ಟು ಚೆನ್ನಾಗಿ ಮುಗ್ಬಿಟ್ಟಿದೆ. ಇದು ಮತ್ತೊಂದು ಸಾಲಲ್ಲಿ ಇಟ್ಟಿರೋ ಗಿಡಗಳು. ನಾನು ಮನೆಯ ಸುತ್ತ ಸೇವಂತಿಗೆ ಗಿಡಗಳನ್ನು ಇಟ್ಕೊಂಡಿದ್ದೀನಿ. ಗೋಡೆ ಸೈಡ್ ನೀರು ತಾಗಲ್ವಲ್ಲ, ಹಾಗಾಗಿ. ನೋಡಿ ಕೆಲವು ಇನ್ನೂ ಮೊಗ್ಗು ಬಿಟ್ಟಿಲ್ಲ, ಕೆಲವು ಮೊಗ್ಗು ಬಿಟ್ಟಿವೆ. ಅದು ಒಂದೊಂದು ವೆರೈಟಿ ಒಂದೊಂದು ಟೈಮಲ್ಲಿ ಮೊಗ್ಗು ಬಿಡತ್ತೆ. ಎಷ್ಟು ಎಲೆಗಳು ಹಾಳಾಗಿಬಿಡತ್ತೆ. ನಾವು ಎಷ್ಟು ಪೆಸ್ಟಿಸೈಡ್ ಹೊಡೆದ್ರೂ ಕೆಲವೊಂದು ಸಾರಿ ಹುಳುಗಳು ಬಂದು ಎಲೆಗಳನ್ನು ತಿಂದುಬಿಡುತ್ತೆ. ನಾನು ಮತ್ತೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳನ್ನು ನೋಡ್ತೀನಿ, ಯಾವುದಾದ್ರೂ ಹುಳುಗಳಿವೆಯಾ ಅಂತ. ನನ್ನ ಕಣ್ಣು ತಪ್ಪಿಸಿ ಆ ಹುಳುಗಳು ತಿಂದುಬಿಡುತ್ತೆ. ಎಲೆ ಅಡಿಭಾಗದಲ್ಲಿ ಹುಳುಗಳು ಅಡಗಿ ಕುಳಿತಿರುತ್ತೆ, ರಾತ್ರಿ ಹೊತ್ತು ತಿನ್ನತ್ತೆ. ನೋಡಿ ಇದು ಚೆನ್ನಾಗಿದೆ ಈ ವೆರೈಟಿ. ಅಷ್ಟೇ ಗಟ್ಟಿ ಗಿಡ, ಗಟ್ಟಿ ಹೂವು. ಥ್ಯಾಂಕ್ ಯು.